ಎಲ್ರಿಗೂ ನಮಸ್ಕಾರ ವ್ಯೂವರ್ಸ್. ಇವತ್ತು ನಾವು ಮೀನಿನ ಸಾಂಬಾರನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ನಾವು ಈ ಮೀನಿನ ಸಾಂಬಾರನ್ನು ಮಾಡೋದಕ್ಕೆ ಪಾಂಪ್ಲೆಟ್ ಮೀನನ್ನು ಬಳಸ್ತಾ ಇದ್ದೀವಿ. ನೀವು ಬೇರೆ ಯಾವುದೇ ಮೀನನ್ನು ಬಳಸಬಹುದು. ಮೊದಲನೇದಾಗಿ ಮೀನನ್ನು ಚೆನ್ನಾಗಿ ತೊಳೆದುಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಕಲಿಸಿ 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕಲಿಸ್ಬೇಕು, ಯಾಕಂದರೆ ಉಪ್ಪು ಖಾರ ಚೆನ್ನಾಗಿ ಮೀನಿಗೆ ಹತ್ತಬೇಕು. ಆ ರೀತಿ ಚೆನ್ನಾಗಿ ಮೀನಿಗೆ ಕಲಸಿ ಇಡಬೇಕು ಅರ್ಧ ಗಂಟೆಗಳ ಕಾಲ. ನಂತರ ರುಬ್ಬೋ ಮಸಾಲೆಗೆ ಮೊದಲನೇದಾಗಿ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅಂತಂದರೆ, ಶುಂಠಿ 1 ಇಂಚಷ್ಟು, 3 ರಿಂದ 4 ಬೆಳ್ಳುಳ್ಳಿಗೆ ಹಾಕ್ತಾ ಇದ್ದೀವಿ. ಆಮೇಲೆ 1 ಕಪ್ಪಷ್ಟು ಕೊಬ್ಬರಿ, ಕಡಲೆ 3 ರಿಂದ 4 ಟೀ ಸ್ಪೂನಷ್ಟು, 1 ಈರುಳ್ಳಿನ ಹಾಕ್ತಾ ಇದ್ದೀವಿ. ಇದರಲ್ಲಿ ಚಕ್ಕೆ 1 ಇಂಚು, 7 ರಿಂದ 8 ಲವಂಗನ ರುಬ್ಬೋದಕ್ಕೆ ಹಾಕ್ತಾ ಇದ್ದೀವಿ. ಇಷ್ಟನ್ನು ಎಲ್ಲ ಮಿಕ್ಸಿ ಜಾರಿಗೆ ಹಾಕಿದ ನಂತರ ಕೊತ್ತಂಬರಿ ಸ್ವಲ್ಪ ಅರ್ಧ ಕಟ್ಟನ್ನು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿಯನ್ನು ಹಾಕಿದಾದಮೇಲೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ನೀರು, 1 ಟೀ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಬಬೇಕು. ಸ್ಮೂತ್ ಪೇಸ್ಟ್ ಆಗಬೇಕು ಈ ಥರ. ಆಮೇಲೆ ಒಂದು ಪಾತ್ರೆಗೆ 3 ರಿಂದ 4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಹೊತ್ತು ಇದೇ ರೀತಿ ಚೆನ್ನಾಗಿ ಈರುಳ್ಳಿಯನ್ನು ಹುರಿದ ನಂತರ ನೆಕ್ಸ್ಟು ನಾವಿದಕ್ಕೆ 1 ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಹೆಚ್ಚಿರೋ ಅಂಥದ್ದನ್ನು ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಹುರಿಯೋಣ. ಈಗ ನೋಡಿರಿ, ನಾವು ಈರುಳ್ಳಿಯನ್ನು ಚೆನ್ನಾಗಿ ಹುರಿತಾ ಇದ್ದೀವಿ. ಆಮೇಲೆ ನಾವು ಈಗ ಟೊಮೊಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಹುರಿತಾ ಇದ್ದೀವಿ. ಒಂದು ಸ್ವಲ್ಪನಾದರೂ ಬೇಯಬೇಕಿದು. ಚೆನ್ನಾಗಿ ಹುರ್ಕೊಳ್ಬೇಕು, ಯಾಕಂದರೆ ಹಸಿ ವಾಸನೆ ಟೊಮೊಟೊದೇನಿದೆ ಅದು ಚೆನ್ನಾಗಿ ಹೋಗಬೇಕು. ಟೊಮೊಟೊ ಹಸಿ ವಾಸನೆ ಹೋಗಿದೆ. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಈ ಪಾತ್ರೆಗೆ ಹಾಕಬೇಕು. ಅದಕ್ಕೆ ನೀರನ್ನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಗೋಸ್ಕರ ಅದನ್ನು ನೀರು ಹಾಕಬೇಕು. ಅದಕ್ಕೆ ನೀರು ಹಾಕಬೇಕು ಚೆನ್ನಾಗಿ. ನಮಗೆ ಗಟ್ಟಿ ಸಾಂಬಾರು ಬೇಕಂದರೆ ಸ್ವಲ್ಪ ಕಡಿಮೆ ನೀರು ಹಾಕಬೇಕು. ಅದೇ ನಮಗೆ ತೆಳುವಾದಂತಹ ಸಾಂಬಾರು ಬೇಕು ಅಂತಂದರೆ ನೀರು ಜಾಸ್ತಿ ಹಾಕಬೇಕು. ನಾವಿಲ್ಲಿ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಸಾಂಬಾರನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಹೆಚ್ಚು ನೀರನ್ನು ಹಾಕಿಲ್ಲ. ಕನ್ಸಿಸ್ಟೆನ್ಸಿ ಹೀಗಿದೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ತಾ ಇದ್ದೀವಿ. ನಿಮಗೆ ಧನಿಯಾ ಪುಡಿ ಇಲ್ಲ ಅಂತಂದರೆ ನಾವೇನು ಮಸಾಲೆ ರುಬ್ಕೋತಾ ಇದ್ವಲ್ಲ, ಆವಾಗ ಧನಿಯಾ ಕಾಳನ್ನು ಹುರಿದ್ಬಿಟ್ಟು 2 ರಿಂದ 3 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕಿ ರುಬ್ಬೋದು. ನಾವಿಲ್ಲಿ ಧನಿಯಾ ಪುಡಿ ಇರೋದ್ರಿಂದ ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀವಿ. ಕನ್ಸಿಸ್ಟೆನ್ಸಿನೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಇದು ಈಗ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಮ್ಯಾರಿನೇಷನ್ಗೆ ಅಂತ ಇಟ್ಟಿದ್ವಲ್ಲ ಮೀನು, ಅದನ್ನು ಹಾಕಬೇಕು. ಹಾಕಿ 10 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಆವಾಗ ಆ ಮೀನು ಚೆನ್ನಾಗಿ ಬೇಯುತ್ತೆ, ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೀವಿಲ್ಲಿ ನೋಡ್ಬೋದು, ನಾನು ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಉಪ್ಪು ಖಾರ ಹಾಕಿಲ್ಲ. ಈ ಮೀನಿಗೆ ಹಾಕಿ ಸ್ವಲ್ಪ 5 ನಿಮಿಷ ಆದ ನಂತರ ನೀವು ಆ ಟೇಸ್ಟನ್ನ ನೋಡ್ಬೋದು. ನೋಡಿದಾಗ ನಿಮಗೆ ಅದು ಉಪ್ಪು ಖಾರ ಗೊತ್ತಾಗುತ್ತೆ ಆಗಿದೆಯೋ ಇಲ್ಲೋ ಅಂತ. ನಮ್ಮ ಟೇಸ್ಟ್ಗೆ ತಕ್ಕಂತೆ ನಾವು ಉಪ್ಪು ಖಾರನ ಮತ್ತೆ ಹಾಕೋಬೋದು. ಈ ಮೀನನ್ನೆಲ್ಲ ಹಾಕ್ತಾ ಇದ್ದೀವಿ ಪಾತ್ರೆಗೆ.
ಇದು ಚೆನ್ನಾಗಿ ಬೇಯಬೇಕು. ಎಲ್ಲ ಮೀನುಗಳನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಟು ಆಮೇಲೆ ಇದು ಬೇಯಲಿಕ್ಕಂತ ಬಿಡಬೇಕು. ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟಾಗ ಇದು ನೋಡಿ ಎಲ್ಲ ಮೀನನ್ನು ಹಾಕಿದ ನಂತರ ಈಗ ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀವಿ. ಈಗ ಮತ್ತೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಖಾರದ ಪುಡಿ ಹಾಕಿದ್ದೀವಿ. ಈ ಹಂತದಲ್ಲಿ ಉಪ್ಪು ಖಾರ ಅದನ್ನೆಲ್ಲ ನೋಡಿಕೊಂಡು ಹಾಕಿದರೆ ಸಾಂಬಾರು ಚೆನ್ನಾಗಿ ಬರುತ್ತೆ. ಈಗ ಮೀನಿನ ಸಾಂಬಾರು ಕುದೀತಾ ಇದೆ. ಹಿಂಗೆ ಒಂದು 10 ನಿಮಿಷ ಬೆಂದರೆ ಸಾಕು, ನಮ್ಮ ಸಾಂಬಾರು ರೆಡಿ ಆಗುತ್ತೆ. ಈ ಮೀನಿನ ಸಾಂಬಾರನ್ನ ಮುದ್ದೆ ಜೊತೆ ಅಥವಾ ಅನ್ನದ ಜೊತೆ ಊಟ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಈ ರೆಸಿಪಿನ ಟ್ರೈ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ.